ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ನಮ್ಮ ಬ್ರದರ್ ಮ್ಯಾರೇಜು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಅರ್ಶಿನ ಶಾಸ್ತ್ರಕ್ಕೆ ನಾವು ಹೋಗಲಿಲ್ಲ ಅಂಥೇಳಿ ಅವತ್ತು ಮಾರ್ನಿಂಗೇ ನಾವು ಚೌಟ್ರಿಗೆ ಹೋಗೋ ದಿನ ಮಾರ್ನಿಂಗ್ ನಾವು ಹೋದ್ವಿ. ಹಾಗಾಗಿ ಅಲ್ಲಿ ಅರಿಶಿನ ಶಾಸ್ತ್ರ ಮಾಡಿದ್ವಲ್ಲ, ಹಚ್ಚಿದ್ದಿಲ್ವಲ್ಲ ನಾವು. ಹಾಗಾಗಿ ನಾವು ಅಕ್ಕ ತಂಗಿಯರೆಲ್ಲ ಸೇರಿಕೊಂಡು ಒನ್ ಟೈಮ್ ಅರಿಶಿನ ಹಚ್ಚೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡು ಅರಿಶಿನ ಹಚ್ತಿದ್ವಿ. ನಾವು ನಮ್ಮ ಮನೆಯವರು ಅರಿಶಿನ ಹಚ್ತಿದ್ದೀವಿ ನೋಡ್ರಿ. ಅಲ್ಲಿ ನನ್ನ ಹಿಂದ್ಗಡೆ ಕೂತ್ಕೊಂಡಿರೋದು ನಮ್ಮ ಅಣ್ಣನ ಹೆಂಡತಿ ಶ್ವೇತಾ ಅಂಥೇಳಿ. ಅವಳು ಮಣೆ ಎತ್ಕೊತಾಳೆ. ಮಣೆ ಎತ್ಕೊಂಡು ಪದ ಹೇಳ್ಕೊತ ನಿನ್ನ ಗಂಡನ ಹೆಸರು ಹೇಳು ಅಂತ ಹೇಳ್ತಾಳೆ. ಆವಾಗ ಹೇಳ್ದಾಗ ಬಿಡ್ತಾಳೆ. ಮತ್ತು ನಾನು ಪದ ಹೇಳ್ಕೊತ ಅಣ್ಣನ ಅರಿಶಿನ ಹಚ್ಚಿದ್ದಾದ್ಮೇಲೆ ಅಳ್ತೀವಿ ನಾವು. ಹತ್ತಾದ್ಮೇಲೆ ಎಲ್ಲರೂ ಸೇರಿಕೊಂಡು ಈ ಥರ ಅಕ್ಷತೆ ಶಾಸ್ತ್ರನ ಮಾಡಿದ್ವಿ. ಮತ್ತು ಅರಿಶಿನ ಎಲ್ಲ ಹಚ್ಚಿದ್ವಿ. ಎಲ್ಲ ಮುಗ್ದಾದ್ಮೇಲೆ ಅವರಿಗೆ ಅರಿಶಿನದ ನೀರನ್ನ ಹಾಕಬೇಕು. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಅಣ್ಣ ಅವನೇ ಅರಿಶಿನದ ನೀರೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿಬಿಟ್ಟಿದ್ದ. ಅರಿಶಿನ ಹಚ್ಚಿದಾದ್ಮೇಲೆ 5 ಜನ ಮುತ್ತೈದೆಯರು ಏಳಿಸ್ಬೇಕು ಅವ್ರನ್ನ. ನಾವು ಚಿಕ್ಕಮ್ಮ ದೊಡ್ಡಮ್ಮರೆಲ್ಲ ಸೇರಿ ಏಳಿಸಿ ಮತ್ತು ಒಂದು ಸ್ವಲ್ಪ 10 ಮಿನಿಟ್ಸ್ ಬಿಟ್ಟು ಹೋಗೋ ಅಷ್ಟರಲ್ಲಿ ಅವನೇ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದ. ಮತ್ತು ಈವ್ನಿಂಗ್ ನಾವು ವೆಡ್ಡಿಂಗ್ ಕೊಡೋಕ್ಕಂತ ಹೋಗಿದ್ವಿ ನಾವೆಲ್ಲರೂ. ನೋಡಿರಿ ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ನಮ್ಮ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ. ಈವ್ನಿಂಗ್ ಚೌಟ್ರಿಗೆ ಹೋಗೋಕ್ಕಂತ ಹೇಳಿ ಎಲ್ಲ ರೆಡಿ ಆಗಿದ್ವಿ. ತುಂಬ ಮಳೆ ಅಂದರೆ ಮಳೆ ಬರ್ತಿತ್ತು. ಹಾಗಾಗಿ ಅಲ್ಲೇ ನಿಂತ್ಕೊಂಡಿದ್ವಿ ನಾವು. ನಾನು ಆರತಿ ತಟ್ಟೆ ಇಟ್ಕೊಂಡಿದ್ದೆ. ಚೌಟ್ರಿಗೆ ಬಂದಮೇಲೆ ಮತ್ತು ಅಲ್ಲಿಂದ ಚೌಟ್ರಿಗೆ ಬಂದಮೇಲೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಪಟ್ವಿ. ಅಂದರೆ ಎಂಜಾಯ್ ಮಾಡಿದ್ವಿ ಎಲ್ರೂ. ನೋಡಿ, ಡ್ಯಾನ್ಸು ನಮ್ಮ ತಂಗಿಯರಂತೂ ಹಿಡಿಯೋರು ಇಲ್ಲ ಅವ್ರನ್ನ, ಅಷ್ಟು ಡ್ಯಾನ್ಸ್ ಮಾಡ್ತಾರೆ ಅವರು. ಚೌಟ್ರಿಗಿನ ಎಂಟ್ರೆನ್ಸ್ಗೆ ಹೋಗ್ಬೇಕಾದ್ರೇ ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಕೊಂಡ್ರು. ಹುಡುಗಿಯರ್ದೊಂದು ಗುಂಪು, ಹುಡುಗರದ್ದು ಗುಂಪು ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಹುಡುಗಿ ಸೈಡಿನ ಮದುವೆ ಆದರೆ ತುಂಬ ಇಷ್ಟು ಬೇಗ ಬರೋಕ್ಕೆ ಆಗಲ್ಲ. ತುಂಬ ಅಳ್ತಾ ಇರ್ತಾರೆ ಎಲ್ರೂ. ಬರೀ ಅಳೋದೇ ಆಗಿರುತ್ತೆ ಆವಾಗ. ಇದು ಅಣ್ಣನ ಮದುವೆ ಅಲ್ಲ, ಹಾಗಾಗಿ ನಮಗೇನು ಅಷ್ಟೊಂದು ಅಳ್ಳಿಲ್ಲ ನಾವು. ಯಾಕಂದರೆ ಹುಡುಗಿನೇ ನಮ್ಮ ಮನೆಗೆ ಬರ್ತಾಳೆ ಅಂಥೇಳಿ, ನಮ್ಮ ಹುಡುಗಿ ಏನು ಬೇರೆಯವ್ರ ಮನೆಗೆ ಹೋಗ್ತಾಳೆ ಅನ್ನೋಂಗಿದ್ರೆ ತುಂಬ ಅಳು ಬರ್ತಿತ್ತು. ಮತ್ತು ನಾವು ಹುಡುಗಿನ ನಮ್ಮ ಜೊತೆನೇ ಕರ್ಕೊಂಡು ಹೋಗ್ತೀವಲ್ಲ, ಹಾಗಾಗಿ ಅಷ್ಟೊಂದೇನು ಅಳೋದೇನು ಇದ್ದಿಲ್ಲ. ತುಂಬ ಖುಷಿಪಟ್ವಿ ನಾವು, ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ನಮ್ಮ ಅಣ್ಣ ಹೊರಗಡೆ ಕೂತ್ಕೊಂಡಿದ್ದಾನಲ್ಲ, ಅವನಿಗೆ ಹುಡುಗಿ ಕಡೆಯವ್ರು ಬಂದು ಆರತಿ ತಟ್ಟೆ ತೊಗೊಂಡ್ಬಂದು ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋಗಿ ತುಂಬ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಎಲ್ಲ ತುಂಬ ಬೈತಾರೆ. ಅಯ್ಯೋ, ಹುಡುಗಿ ಕಡೆಯವ್ರಂತೂ ಏನೇನೋ ವರ್ಡ್ಸಲ್ಲೆಲ್ಲ ಬೈತಿದ್ರು. ನಮಗೆ ಅರ್ಥನೇ ಆಗ್ತಿಲ್ಲ ಅದು. ನಮಗೊಂದು 2 ವರ್ಡ್ಸ್ ಬರೋದು. ನಮ್ಮ ಚಿಕ್ಕಮ್ಮ ಅವರೆಲ್ಲ ಅವರೂ ಅದೇ ಥರ ಬೈತಿದ್ರು ಅವರು. ನಮ್ಮ ಸೈಡು ಈ ಥರ ಎಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಬ್ಯಾಂಡ್ ಸೆಟ್ನವ್ರನ್ನೆಲ್ಲ ಕರೆಸಿ ಎಲ್ಲ ಡ್ಯಾನ್ಸು ಎಲ್ಲ ಮಾಡಿ ಆದಮೇಲೆ ಒಳಗಡೆ ಹೋಗಬೇಕಾದ್ರೆ ಇನ್ನೇನು ಅವರು ಹುಡುಗನ್ನ ಕರ್ಕೊಂಡು ಹೋಗ್ತಾರಲ್ಲ, ಮದುವೆ ಹುಡುಗನ್ನ, ಆವಾಗ ನಾವು ಜೊತೆಗೆ ಹೋಗ್ತೀವಿ. ಹೋಗಿದ್ದಾದಮೇಲೆ ಅಲ್ಲಿ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಕೆಲವರು ರಿಸೆಪ್ಷನ್ ಮಾಡೋರು ಮಾಡ್ತಾರೆ, ಬಟ್ ನಾವು ಆಲ್ರೆಡಿ ಎಂಗೇಜ್ಮೆಂಟ್ ಮಾಡಿದ್ವಲ್ಲ, ಹಾಗೆ ಮಾಡಲಿಲ್ಲ. ನಮ್ಮ ಸಿಸ್ಟರ್ಸ್ ನೋಡಿರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರೆಲ್ಲರೂ ಅಂತಂದರೆ. ನಾವು ಸಿಗೋದೇ ಅಪರೂಪ ಎಲ್ರೂ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವು. ನಮ್ದು ಯಾರ ಮದುವೆಯಲ್ಲೂ ನಾವು ಇಷ್ಟೊಂದು ಎಂಜಾಯ್ ಮಾಡಿಲ್ಲ ನಾವು. ನಮ್ಮ ತಂಗಿಯರ ಮದುವೆಯಲ್ಲಿ, ನಮ್ಮ ಅಕ್ಕನ ಮದುವೆಯಲ್ಲಿ ನಾವು ಎಂಜಾಯ್ನೇ ಮಾಡಿಲ್ಲ ಇಷ್ಟೊಂದು. ನೋಡ್ರಿ, ಆ ಕಡೆ ನೋಡಿದ್ರೆ ಮಳೆ ಬರ್ತಿದೆ, ಈ ಕಡೆ ಇಬ್ಬರು ಪಾಪ ಅವರು ಕೆಲಸ ಮಾಡೋರು, ಅವ್ರೂ ಫುಲ್ಲು ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಮಾಡ್ತಿದ್ರು. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ನೈಟೆಲ್ಲ ಅರಿಶಿನ ಶಾಸ್ತ್ರ ಎಲ್ಲ ಹಚ್ಚಿದ್ದಾದಮೇಲೆ ಈ ಥರ ಎಲ್ಲ ನಾವು ಫೋಟೋಸ್ ಎಲ್ಲ ಕ್ಲಿಪ್ಪಿಂಗ್ ತಗೊಂಡ್ವಿ. ನೈಟು
ಇದು ಫೋಟೋ ಝೋನ್ ಅಂತ ಮಾಡಿದ್ರು ಅವರು. ಹಾಗಾಗಿ ಅಲ್ಲೆಲ್ಲ ಫ್ಯಾಮಿಲೀಸ್ ಎಲ್ಲ ನಿಂತ್ಕೊಂಡು ಫೋಟೋ ಝೋನಲ್ಲಿ ಫೋಟೋ ತೊಗೊತಿದ್ವಿ ನಾವು. ನಮ್ಮ ಮನೆಯವರು, ನನ್ನ ಮಗಳು, ಮಗ ಇವ್ರದ್ದು ಫೋಟೋಸ್ ತಗೊಂಡ್ವಿ ಅಲ್ಲಿ. ಮಾರ್ನಿಂಗ್ ನೋಡ್ರಿ, ತಾಳಿ ಕಟ್ಟಬೇಕಾದ್ರೆ ನಮ್ಮಣ್ಣ ಫುಲ್ಲು ಹ್ಯಾಂಡ್ ಶೇಕ್ ಆಗ್ತಿತ್ತು ಅವನಿಗೆ. ಇಲ್ಲ, ಶೇಕ್ ಮಾಡಬೇಡ, ಹ್ಯಾಂಡ್ನ ನೀಟಾಗಿ ಕಟ್ಟು ಅಂಥೇಳಿ ಎಲ್ಲರೂ ಇದು ಅಂತಿದ್ವಿ ನಾವು. ಅವನು ಫುಲ್ಲು ನಡುಗ್ತಿದ್ದ ಕೈಯಿಂದ. ಅದು ತಾಳಿ ಕಟ್ಟಬೇಕಾದ್ರೆ ತಾಳಿಗೆ ಒಂದು ಗಂಟು ಬಿದ್ದುಬಿಟ್ರೆ ಅದು ಒಳ್ಳೇದಾಗ ಅಪಶಕುನ ಅಂತ ಅಂತಾರಲ್ಲ, ಆ ಥರ ಆಗ್ಬಿಡ್ತು. ಅದಕ್ಕೆ ನೀಟಾಗಿ 3 ಗಂಟು ಹಾಕಪ್ಪ ಅಂಥೇಳಿ ಹೇಳಿ ನಾನು ಹೇಳ್ತಿದ್ದೆ ಅವನಿಗೆ. ಹೇಳಿದ್ದಾದಮೇಲೆ ಅವನು ನೀಟಾಗಿ ತಾಳಿ ಕಟ್ಟಿದಾನೋ ಇಲ್ಲ ಅಂತ ನೋಡಿ ಚೆಕ್ ಮಾಡ್ತಿದ್ದೆ ನಾನು. ಒಂದು ಹೆಣ್ಣಿನ ಜೀವನದಲ್ಲಿ ಇದೇ ಒಂದು ತುಂಬ ಫೀಲಿಂಗ್ ಅಂದರೆ ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಂಥ ಒಂದು ಮೂಮೆಂಟ್ ಇದು. ತಂದೆ ತಾಯಿ ಜೊತೆ ನಾವಿರೋದು ಲೈಫು ಹೇಗಿರುತ್ತೆ, ಆಫ್ಟರ್ ಮ್ಯಾರೇಜ್ ಲೈಫ್ ಹೇಗಿರುತ್ತೆ ಅಂಥೇಳಿ ಮದುವೆ ಆದವ್ರಿಗೆ ಗೊತ್ತಿರುತ್ತೆ. ನೋಡಿ, ನಮ್ಮದ್ರಲ್ಲಿ ಹುಡುಗಿ ಕಡೆಯಿಂದ ಆದರೆ ತುಂಬ ಶಾಸ್ತ್ರಗಳಿರ್ತವೆ. ಮದುವೆ ಆಗದಿರೋ ಹುಡುಗಿಯರೆಲ್ಲ ಇದು ತಗೊಂಡು ಬರೋದು, ಮಡಿಕೆ ಎಲ್ಲ ಎತ್ಕೊಂಡು ಬರೋದು, ಅದನ್ನು ಮದುವೆ ಆಗದಿರೋ ಹುಡುಗರು ಮಾತ್ರ ಇಳಿಸೋದು, ಅವೆಲ್ಲ ಇರ್ತವೆ. ಬಟ್ ನಾನು ಅವೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಎಷ್ಟು ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ಬಟ್ ಇದು ನಮ್ಮ ಅಣ್ಣನ ಮ್ಯಾರೇಜು ತುಂಬ ಹ್ಯಾಪಿಯಾಗಿತ್ತು. ಎಲ್ಲರೂ ಖುಷಿಯಾಗಿ ಮ್ಯಾರೇಜ್ನ ಮಾಡಿಸಿದ್ವಿ ನಾವು. ಈ ಮೂಮೆಂಟಲ್ಲಿ ನನ್ನ ಮದುವೆಯಲ್ಲಿ ನಾನು ತುಂಬ ಹತ್ತಿದ್ದೆ ತಾಳಿ ಕಟ್ಟಬೇಕಾದ್ರೆ. ಬಟ್ ನಮ್ಮ ಅಣ್ಣನ ಹೆಂಡತಿ ಏನು ಅಷ್ಟೊಂದೇನು ಅಳ್ಳೇ ಇಲ್ಲ ಆಕೆ. ಇವನೇ ಒಂಥರ ಎದತ್ತಿದ್ದ ಅವನು, ಹ್ಯಾಂಡ್ ಶೇಕ್ ಎಲ್ಲ ಮಾಡ್ಕೊಂಡು. ಪಾಪ ನಮ್ಮ ದೊಡ್ಡಮ್ಮ ತಾಳಿ ಕಟ್ಟಬೇಕಾದ್ರೆ ಆಲ್ರೆಡಿ ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು ನಮ್ಮ ದೊಡ್ಡಮ್ಮಂದು. ಆ ಪ್ಯಾರೆಟ್ ಗ್ರೀನು ಹಾಕ್ಕೊಂಡಿದ್ದಾರಲ್ಲ ಸ್ಯಾರಿ ಅವರು. ಈ ಒಂದು ಕ್ಷಣ ನಿಜ ನಮ್ಮ ಲೈಫ್ನೇ ಚೇಂಜ್ ಮಾಡಿಬಿಡುತ್ತೆ. ರಾತ್ರಿ ಎಲ್ಲ ನಮಗೆ ನಿದ್ದೆನೇ ಇದ್ದಿಲ್ಲ. ಎಲ್ಲರೂ ಬೆಳಗ್ಗೆ ಎದ್ದು ರೆಡಿಯಾಗಿ ನೋಡ್ರಿ ಇಲ್ಲಿ ಎಲ್ಲ ಶಾಸ್ತ್ರನ ಮಾಡಿಸ್ತಿದ್ವಿ. ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆಯರಂತೂ ಕರೆಕ್ಟಾಗಿ ಕಟ್ಟಿದಾನೋ ಇಲ್ಲ ಅಂತ ಚೆಕ್ ಮಾಡಿರಿ, ಗಂಟು ಬೀಳಬಾರ್ದು ಅಂಥೇಳಿ ಎಲ್ಲ ಅವರು ಸೈಡಿಗೆ ನಿಂತ್ಕೊಂಡು ಹೇಳ್ತಿದ್ರು ನಮಗೆ. ಆವಾಗ ನಾನು ಚೆಕ್ ಮಾಡಿ ಇನ್ನೂ ನೀಟಾಗಿ ಬಿಚ್ಚಿದಂಗೆ ಅದನ್ನು ಎಕ್ಸ್ಟ್ರಾ ಸ್ಪೇಸ್ ಇತ್ತಲ್ಲ, ಹಾಗಾಗಿ ಅದನ್ನು ಫಿಲ್ ಮಾಡ್ತಿದ್ದೆ. ನಾನು, ನಮ್ಮ ಅತ್ತೆ, ನನ್ನ ತಂಗಿ ನಾವೆಲ್ಲ ತಾಳಿ ಕಟ್ಟೋಕ್ಕಿಂತ ಮುಂಚೆ ನಮ್ಮ ಅಣ್ಣಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ. ಆಮೇಲೆ ಹಾಲು ಹಾಕೋ ಶಾಸ್ತ್ರ ನನ್ನ ತಂಗಿ ಗಂಡ. ನಮ್ಮ ಮನೆಯವ್ರು ಇನ್ನೂ ಬಂದಿದ್ದಿಲ್ಲ, ಹಾಗಾಗಿ ನಾವು ನೆಕ್ಸ್ಟ್ ನಮ್ಮ ಮನೆಯವ್ರು ಬಂದಾದಮೇಲೆ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ, ನಾನು ನಮ್ಮ ತಂಗಿ. ಆಮೇಲೆ ನಮ್ಮ ಬ್ರದರ್ಸ್ ಜೊತೆ ನಾವು ರೆಡಿಯಾಗಿ ಒಂದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ ಅಲ್ಲೇ ಫೋಟೋ ಝೋನಲ್ಲಿ. ನೋಡಿರಿ, ಮಾರ್ನಿಂಗು ಈ ಥರ ರೆಡಿಯಾಗಿದ್ವಿ. ನಾವೇನು ಮೇಕಪ್ಪು ಏನೂ ಇಲ್ಲಪ್ಪ, ಸಿಂಪಲಾಗಿ ರೆಡಿಯಾಗಿದ್ವಿ. ನಾನು ನನ್ನ ತಂಗಿ ಹೋಗಿ ಹಾಲು ಹಾಕಿದ್ವಿ. ಯಾಕಂದರೆ ನಮ್ಮ ಮನೆಯವ್ರು ಬಂದಿದ್ದಿಲ್ವಲ್ಲ, ಅವ್ರ ಮನೆಗೆ ಹೋಗಿದ್ದರು. ಮನೆಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದರು. ಅವ್ರು ಬರೋದು ಲೇಟ್ ಆಯಿತು. ಅವ್ರನ್ನೇ ನೋಡ್ತಿದ್ದೆ, ಅವ್ರು ಬರಲಿಲ್ಲ. ಆಮೇಲೆ ನಾವೆಲ್ಲ ಸಿಸ್ಟರ್ಸು ಒಂದು ಸತಿ ಸೇರಿಕೊಂಡು ಎಲ್ಲರೂ ಹಾಲು ಹಾಕಿ ಫೋಟೋಸ್ ತೆಗಿಸೋಣ ಅಂಥೇಳಿ ತೆಗೆಸ್ತಿದ್ವಿ. ಎಲ್ಲರೂ ಒಬ್ಬೊಬ್ಬರೇ ಬಂದು ನಿಂತ್ಕೊತಿದ್ರು ಅವರೆಲ್ಲ. ನೋಡಿರಿ, ನಾವು 7 ಮೆಂಬರ್ಸ್ ಸಿಸ್ಟರ್ಸು. ಆಮೇಲೆ ನಮ್ಮ ಅತ್ತೆ ಮಗ ಶಿವು ಅಂತ ಇವನು ಬಂದು ನಿಂತ್ಕೊಂಡ. ನನ್ನ ತಮ್ಮ ಗಣೇಶ ಅವನು ಬಂದು ನಿಂತ್ಕೊಂಡ. ಆಮೇಲೆ ಪ್ರಶಾಂತ್ ನಮ್ಮ ಬ್ರದರ್ ಅವನು ಬಂದು ನಿಂತ್ಕೊಂಡ. ನಮ್ಮ ತಂಗಿ ಗಂಡ ಅವನು ಬಂದು ನಿಂತ್ಕೊಂಡ. ಈ ಥರ ಎಲ್ಲರೂ ಫೋಟೋಸ್ನ ತೆಗೆಸ್ತಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಅಕ್ಕಿ ಕಾಳು ಹಾಕಿ ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ನಮ್ಮ ಫ್ಯಾಮಿಲಿ ಫೋಟೋ.
ನಮ್ಮ ಅಕ್ಕ ತಂಗಿಯರೇ ನಮ್ಮ ಅಜ್ಜಿನ ಕುಂದಿರಿಸಿ ಫೋಟೋ ತೆಗ್ಸಿದ್ವಿ. ಇದು ನಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ ನಾನು ನಮ್ಮ ತಂಗಿ ನಮ್ಮಿಬ್ಬರು ಮಕ್ಕಳು ಬರಲಿಲ್ಲ, ಅವರೆಲ್ಲ ಆಟ ಆಡ್ತಿದ್ರು ಅಂತಲೇ ಗೊತ್ತಿಲ್ಲ. ನಮ್ಮ ತಾತ ಡೆತ್ತಾಗಿ 1 ಇಯರ್ ಅಷ್ಟೇ ಆಗಿದೆ. ಈ ಸಿಚುವೇಶನ್ ಅಂದರೆ ಈ ಮೂಮೆಂಟಲ್ಲಿ ನಮ್ಮ ತಾತನ ತುಂಬ ಮಿಸ್ ಮಾಡ್ಕೊತೀವಿ. ಮಿಸ್ ಯು ಬಾಪು. ಎಲ್ಲರ ಮದುವೆಯಲ್ಲೂ ಗಂಡ ಹೆಂಡತಿ ಇಬ್ಬರನ್ನು ಕುಂದಿರಿಸಿ ನಾವು ಫೋಟೋಸ್ನ ತೆಗೆಸ್ತಿದ್ವಿ. ಬಟ್ ಈ ಮದುವೆಯಲ್ಲಿ ಮತ್ತು ನಮ್ಮ ಇನ್ನೊಬ್ಬಣ್ಣನ ಮದುವೆಯಲ್ಲಿ ಅವರಿಬ್ಬರ ಮದುವೆಯಲ್ಲೇ ನಮ್ಮ ತಾತ ಇಲ್ಲ. 1 ಇಯರ್ ಆಯಿತು ಅಷ್ಟೇ ನಮ್ಮ ತಾತ ಎಕ್ಸ್ಪೈರ್ಡ್ ಆಗಿ. ಆಮೇಲೆ ನೆಕ್ಸ್ಟ್ ನಾವೆಲ್ಲ ಫೋಟೋ ತೆಗ್ಸಿ ಊಟಕ್ಕಂತ ಹೋದ್ವಿ. ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ಎಲ್ಲರೂ ನಾವು ಫೋಟೋ ತೆಗ್ಸೋದನ್ನೇ ನೋಡ್ತಿದ್ರಲ್ಲಿ. ಮತ್ತು ಹುಡುಗಿನ ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಕರ್ಕೊಂಡು ಬಂದಾದಮೇಲೆ ₹1 ಕಾಯಿನಲ್ಲಿ ಆ ಮಳೆನ ಹೊಡೆದಿರ್ತಾರೆ. ಅದನ್ನು ಹುಡುಗಂದು ಕಾಲನ್ನ ಹೊಸ್ಲ ಮೇಲೆ ಇಡಿಸಿ ಪೂಜೆ ಮಾಡಿಸಿ, ಇದು ಮೊದಲು ಪೂಜೆ ಮಾಡಿಸಿ ಆಮೇಲೆ ಕಾಲಿಡಿಸಿ ಆ ₹1 ಕಾಯಿನ್ ಹೊಡೆದಿರ್ತಾರಲ್ಲ ಅದನ್ನು ಹೊಸ್ಲಿಗೆ ಹೊಡಿತಾರೆ. ಆಮೇಲೆ ಅಕ್ಷತೆ ಇದು ಅಕ್ಕಿ ಹಾಕಿ ಅಕ್ಕಿ ಸೇರನ್ನ ಹುಡುಗಿ ಕೈಯಲ್ಲಿ ಹೊದಿಸ್ತಾರೆ. ಎಲ್ಲ ಚೆನ್ನಾಗಿರಲಿ ಮನೆಯಲ್ಲಿ ಸಮೃದ್ಧಿ ಆಗಲಿ ಅಂಥೇಳಿ. ನೋಡಿರಿ ಬ್ಲೂ ಕಲರ್ ಸ್ಯಾರಿ ಮದಲಂಗಿತ್ತಿ. ಅವ್ರು ಮದಲಂಗಿತ್ತಿ ಅಂತನಾದರೂ ಹೇಳ್ತಾರೇನೋ. ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ನೈಟು ಎಲ್ಲ ಚೌಟ್ರಿಂದ ಎಲ್ಲ ಬಂದಾದಮೇಲೆ ಹುಡುಗಿ ಫ್ರೆಂಡ್ಸ್ ಎಲ್ಲ ಫುಲ್ ಡ್ಯಾನ್ಸ್ ಮಾಡು ಅವ್ರ ಸ್ಟೆಪ್ಗಳು ನಮಗೆ ಬರೋಂಗಿಲ್ಲ, ಆ ಥರ ಎಲ್ಲ ಡ್ಯಾನ್ಸ್ ಮಾಡಿದರು. ಮತ್ತು ಮಾರ್ನಿಂಗ್ ನಾವು ಅದೇ ನೀರಿಗೆ ಅಂತ ಕರ್ಕೊಂಡು ಹೋಗಿದ್ವಿ. ನೀರು ಗಂಗೆ ಪೂಜೆಗಂತೇಳಿ ಗಂಗೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಈ ಥರ ನೈಟು ಶಾಸ್ತ್ರ ಎಲ್ಲ ಮಾಡಿದ್ವಿ. ಎಲ್ಲರೂ ನನ್ನ ಚಾನಲ್ನ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟು ನೋಡಿ ನಮ್ಮ ಅಣ್ಣರಿಗೆಲ್ಲ ರಾಖಿ ಕಟ್ಟಿ ಮಾರನೇ ದಿವಸ ನಾವು ನಮ್ಮ ಪಾಡಿಗೆಲ್ಲ ನಮ್ಮ ಊರಿಗೆ ಹೋದ್ವಿ. ನಮಗೆ ಇದೊಂಥರ ತುಂಬ ಮೆಮೊರಿಯಬಲ್ ಮೂಮೆಂಟು, ತುಂಬ ಖುಷಿಪಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ.